ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವೆಲ್ಲರೂ ಜೀವಿಸ್ತಾ ಇರ್ತಕ್ಕಂಥ ಸಂದರ್ಭ ಅಥವಾ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ನಾವು ಹೇಗೆ ಭದ್ರವಾಗಿ ಇಟ್ಕೋಬೇಕು, ಅಥವಾ ನಮ್ಮ ಮನೆಗಳಲ್ಲಿ ತಿಜೋರಿ ಇರುತ್ತೆ, ನಾವೇನು ಮಾಡ್ತೀವಿ, ಒಂದು ಪರ್ಸನ್ನು ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಅದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು. ಇತ್ತೀಚೆಗೆ ಏನಾಗಿದೆ, ಎಲ್ಲವೂ ಕೂಡ UPI ಅಥವಾ ಬ್ಯಾಂಕ್ನ ವಹಿವಾಟುಗಳೇ ನಡೀತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಕೆಲವರು ಪರ್ಸ್ ಇಟ್ಕೊಳ್ಳಲ್ಲ, ಕೆಲವರು ಏನು ಮಾಡಿರ್ತೀವಿ, ಎಲ್ಲವೂ ಕೂಡ ನಾವು ಮೊಬೈಲ್ನಲ್ಲೇ ಆಪ್ರೇಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ, ಆದರೂ ಕೂಡ ಕೆಲವರಿಗೆ ಪರ್ಸ್ ಇಟ್ಕೊಳ್ಳೋ ರೂಢಿ ಇದ್ದಾಗ ಅಥವಾ ಜೋಬಲ್ ಪರ್ಸ್ ಇಟ್ಕೊಳ್ಳೋಕೆ ಹೋದಾಗ, ತಿಜೋರಿ ಇದ್ದಾಗ, ಮನೆಯಲ್ಲಿರ್ತಕ್ಕಂಥ ತಿಜೋರಿ ಇರ್ಬೋದು, ಬೀರು ಇರ್ಬೋದು, ಅಥವಾ ಏನೋ ಹಣಕಾಸಿಗಾಗಿ ಏನೋ ಒಂದು ಇಟ್ಕೊಂಡಿರ್ತಕ್ಕಂಥ ಬಾಕ್ಸ್ ಆಗ್ಬೋದು, ಯಾವುದೇ ಆದರೂ ಕೂಡ ಅದು ಖಾಲಿ ಆಗಬಾರ್ದು. ಅದರ ಜೊತೆಗೆ ಏನಪ್ಪ ಅಂದರೆ, ನಾವು ನಮ್ಮ ಶರೀರದಲ್ಲಿ ಅಥವಾ ನಮ್ಮಲ್ಲಿ ಆ ಪರ್ಸನ್ನು ಕ್ಯಾರಿ ಮಾಡಿದಾಗ ಅದರಲ್ಲಿ ಒಂದು ತಾಮ್ರದ ನಾಣ್ಯ ಆಗಲಿ, ಖಾಲಿ ಆಗಲೇಬಾರ್ದು, ತಾಮ್ರದ ನಾಣ್ಯ ಇಟ್ಕೊಂಡು ಅದರ ಜೊತೆಗೆ ಸಾಧ್ಯವಾದರೆ 5 ರೂಪಾಯಿ ಕಾಯಿನು ಅಥವಾ ಯಾವುದೋ ಒಂದು 2 ಕಾಯಿನ್ ಅದರಲ್ಲಿ ಇಟ್ಕೊಂಡು ನಾವು ಓಡಾಡ್ತಾ ಇದ್ದಿದ್ದೆ ಆದರೆ ಅದು ಹಣ ಹಾಗೇ ರೊಟೇಷನು ಕೂಡ ಆಗ್ತಾ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಹಣವನ್ನು ಹಾಗೆ ಜೋಬಿನಿಂದ ತೆಗೆದುಕೊಡಕ್ಕೆ ಹೋಗ್ತೀರಾ, ಅದು ಪರ್ಸ್ನಿಂದ ತೆಗೆದಾಗ ಅದು ಮತ್ತೆ ಬಂದು ಪರ್ಸ್ಗೆ ಸೇರಿಕೊಳ್ಳುತ್ತೆ. ವ್ಯಾಲೆಟ್ ಅಂತ ಏನು ಕರಿತೀವಿ, ಆ ವ್ಯಾಲೆಟ್ಗೆ ಬಂದು ಮತ್ತೆ ಸೇರಿಕೊಳ್ಳುತ್ತೆ. ಯಾವತ್ತೂ ಖಾಲಿ ಇಟ್ಟಿರಬಾರ್ದು. ಮನೆಯಲ್ಲಿ ತಿಜೋರಿ ಕೂಡ ಖಾಲಿ ಇಟ್ಟಿರಬಾರ್ದು. ಯಾವಾಗಲೂ ನಮ್ಮ ಬಲಗೈ, ಏನು ಮಹಿಳೆಯರಾಗಲಿ ಪುರುಷರಾಗಲಿ, ಬಲಗೈ ಆ ಒಂದು ತಿಜೋರಿಯನ್ನು ಮುಟ್ತಾ ಇದ್ದಾಗ, ಪ್ರತಿದಿನವೂ ತಿಜೋರಿ ಮುಟ್ಟೋದ್ರಿಂದ, ಪ್ರತಿದಿನವೂ ಪರ್ಸನ್ನು ಮುಟ್ಟೋದ್ರಿಂದ ಹಣಕಾಸು ಪ್ರತಿನಿತ್ಯವೂ ಕೂಡ ನಮಗೆ ರೊಟೇಷನ್ ಆಗ್ತಾ ಇರುತ್ತೆ. ಇದಕ್ಕೆ ಅಂತ ಹೇಳಿದ್ರೆ ನೀವು ಗಮನಿಸಿ ನೋಡಿ, ಖಾಲಿ ಪರ್ಸ್ ಇಟ್ಕೊಳ್ಳೋದಕ್ಕಿಂತ ಒಂದು ಕಾಪರ್ ಕಾಯಿನ್ ಆಗಲಿ, ಒಂದು 5 ರೂಪಾಯಿ ಕಾಯಿನ್ ಇಟ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಆ ಅವಕಾಶಗಳು, ಆ ಒಂದು ಸಂದರ್ಭಗಳು ಅದಕ್ಕೆ ಹಾಗೇ ಬರ್ತಾ ಇರುತ್ತೆ. ಮಹಾಲಕ್ಷ್ಮಿಯ ಕೃಪೆ ಕೂಡ ಆಗ್ತಾ ಇರುತ್ತೆ. ಅದರ ಜೊತೆಗೆ ಕುಬೇರನ ಕೃಪೆ ಕೂಡ ಆಗುತ್ತೆ. ಒಂದು ಕಾಪರ್ ಕಾಯಿನ್ ಇಟ್ಕೊಂಡಾಗ ಅದು ನಮ್ಮ ಭಾವನೆಗೇನು, ಪರ್ಸ್ ಅಂದರೆ ಹಣಕಾಸು ಇಟ್ಕೊಳ್ಳೋದು, ಆ ಜಾಗಕ್ಕೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಆಮೇಲೆ ಯಾವಾಗಲೂ ಅಷ್ಟೇ, ರಾಘವೇಂದ್ರ ಸ್ವಾಮಿಗಳದ್ದಾಗ್ಬೋದು ಅಥವಾ ನಿಮ್ಮ ಮನೆ ದೇವ್ರದ್ದಾಗ್ಬೋದು, 4 ಅಕ್ಷತೆಯ ಕಾಳನ್ನು ಪರ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ವೀಕ್ ಒಳಗಡೆ ನೋಡಿ ನಿಮ್ಮ ಪರ್ಸಲ್ಲಿ ಹಣ ಇದ್ದೇ ಇರುತ್ತೆ. ಆ ರಾಘವೇಂದ್ರ ಸ್ವಾಮಿಗಳ ಅಕ್ಷತೆಗೆ ಅಷ್ಟು ಪ್ರಭಾವ ಇರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಭಕ್ತಿಯಿಂದ ಇಟ್ಕೋಬೇಕು. ಭಗವಂತ, ಈ ಪರ್ಸು ಖಾಲಿ ಆಗದೆ ನೋಡ್ಕೊಪ್ಪ ಅಂತ ಇಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ತಿಜೋರಿ ಆಗಲಿ ಪರ್ಸ್ ಆಗಲಿ ಯಾವತ್ತೂ ಖಾಲಿ ಇಡೋದು ಬೇಡ. ಕುಬೇರನ ಅನುಗ್ರಹ ಸಿಗುತ್ತೆ, ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ, ಧನಲಕ್ಷ್ಮಿಯ ಅನುಗ್ರಹ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.